ಹಾಯ್ ಹಲೋ ಫ್ರೆಂಡ್, ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ನೋಡಿ, ರಾತ್ರಿನೇ ನಾನು ಕೆಂಪು ಕುಸುಲಕ್ಕಿ ಮಂಗಳೂರು ಸೈಡ್ದಿದು ಮಂಗಳೂರು ಸ್ಟೋರಲ್ಲಿ ಸಿಗುತ್ತೆ ಈ ಥರದ್ದು. ನಾನು ರಾತ್ರಿ ನೆನೆಸಿಟ್ಟಿದ್ದೆ. ಅದ್ರ ಜೊತೆ ಚೆನ್ನಾಗಿ ತೊಳೆದು ಅದ್ರ ಜೊತೆ ನಾನು ಒಂದು ಕಪ್ಪು ಸಣ್ಣ ಕಪ್ಪಲ್ಲಿ ಹೆಸರುಬೇಳೆನೂ ಹಾಕ್ಕೊಂಡು ಬೆಳಗ್ಗೆ ಇದು ನೆನೆಸಿಟ್ಟಿದ್ದೆ. ಹೆಸರುಬೇಳೆ ಒಂದು ದೊಡ್ಡ ಕಪ್ಪಲ್ಲಿ ನಾನು ಕುಸುಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಸಣ್ಣ ಕಪ್ಪಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನಿ. ಎರಡನ್ನು ಚೆನ್ನಾಗಿ ತೊಳೆದು ನೆನೆಸಿದ್ದೆ ರಾತ್ರಿಯೇ. ಹೆಸರುಬೇಳೆ ಮಾತ್ರ ಬೆಳಗ್ಗೆ ನೆನೆಸಿದ್ದೆ. ನೋಡಿ, ಇವಾಗ ಅದು ಮುಳುಗೋವಷ್ಟು ನೀರು ಹಾಕಿ ಒಂದು ತಪ್ಪಲೆ ನೀಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 7ರಿಂದ 8 ವಿಜಿಲ್ ತೊಗೊಂಬರೋಣ ಬನ್ನಿ. ಇದನ್ನು ಸ್ಟವ್ ಹಚ್ಚಿ ಕುಕ್ಕರ್ ಮೇಲಿಟ್ಟು ಚೆನ್ನಾಗಿ ಬೇಯಬೇಕದು. ಅಷ್ಟು ವಿಜಿಲ್ ತೊಗೊಳ್ಳೋಣ. ಒಂದು 7ರಿಂದ 8 ವಿಜಿಲ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಕುಕ್ಕರ್ ಮುಚ್ಚಿ ಸ್ಟವ್ ಹಚ್ಚಿಟ್ಟಿದ್ದೀನಿ. ಬನ್ನಿ ಈ ಕಡೆಗೆ ನಾವು ಇದಕ್ಕೆ ಮೊದಲು ಇದು ಕಾಯಿ ಗಂಜಿ ಅಂತ, ಕುಸುಲಕ್ಕಿ ಕಾಯಿ ಗಂಜಿ. ಹಾಗಾಗಿ ನಾನು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು 3 ಪೀಸ್ ಹಸಿ ತೆಂಗಿನಕಾಯಿ. ಹಾಗೆ ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಏನು ಬೇಕಾಗಿಲ್ಲ ಜಾಸ್ತಿ ಇದಕ್ಕೆ. ಇದನ್ನು ಸಣ್ಣದಾಗಿ ಪೀಸ್ ಮಾಡಿ, ನೀವು ತೆಂಗಿನ ತುರಿ ಬೇಕಾದ್ರೂ ತರ್ಕೋಬೋದು. ನಾನು ಪೀಸ್ ಮಾಡಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕ್ದಿರ 1-2 ಸರಿ ರನ್ ಮಾಡ್ಕೊಬನ್ನಿ ಮಿಕ್ಸಿನ. ಇವಾಗ ನೋಡಿ ಮಾಡ್ಕೊಂಬಂದಿದ್ದೀನಿ. ಇಷ್ಟು ಆಗಿದೆ. ಇವಾಗ ನೀರು ಹಾಕಿ ನೈಸಾಗಿ ನುಣ್ಣಗಾಗೋವರೆಗೂ ರುಬ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಕಾಯಿ ಗಂಜಿ. ಈ ಬೇಸಿಗೆಗೆ ಒಂದು ಸಲ ಕೆಂಪು ಕುಸುಲಕ್ಕಿ ಸಿಕ್ಕಿದ್ರೆ ನಿಮಗೆ ಒಂದು ಸಲ ಮಾಡ್ಕೊಂಡು ನೋಡಿ, ಅದ್ಭುತ ರುಚಿ ಇದು. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ ನಮ್ಮ ಹೆಸರುಬೇಳೆ ಮತ್ತು ಕುಸುಲಕ್ಕಿ. ಅದನ್ನು ಸ್ವಲ್ಪ ಸೌಟಲ್ಲೇ ಸ್ಮ್ಯಾಶ್ ಮಾಡಿ ಅವಾಗ ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ, ಅದಕ್ಕೆ ಹಾಕ್ಬಿಟ್ಟು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಉಪ್ಪು ಹಾಕಿ ನಮ್ಮ ರುಚಿಗೆ ಮಿಕ್ಸ್ ಮಾಡಿ ಅದನ್ನು ಒಂದು ಸೈಡಲ್ಲಿ ಕುದಿಯೋಕ್ಕೆ ಇಟ್ಬಿಡೋಣ. ನೋಡಿ, ಕುದಿಯೋಕ್ಕೆ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ನೀರು ಬೇಕನ್ನಿಸ್ತು ಹಾಕ್ತಾಯಿದ್ದೀನಿ, ಇನ್ನೊಂದು ಅರ್ಧ ಗ್ಲಾಸು. ಹಾಗೆ ರುಚಿಗೆ ಉಪ್ಪು ಕೂಡ ಹಾಕ್ತಾಯಿದ್ದೀನಿ, ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ. ಇವಾಗ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಇಟ್ಬಿಡೋಣ. ಆಗಾಗ ಕೈ ಆಡ್ತಾಯಿರಿ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹೆಸರುಬೇಳೆ ಹಾಕಿರೋದ್ರಿಂದ. ಬನ್ನಿ ಇವಾಗ ನಾವು ಆ ಕಡೆ ಅದು ಕುದೀತಾ ಇರಲಿ. ಈ ಕಡೆ ನಾನು ಒಂದು ಸಣ್ಣ ಬಾಣಲಿ ಇಟ್ಕೊಂಡು 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ತುಪ್ಪದಲ್ಲಿ. ಇದು ಸ್ವಲ್ಪ ಕೆಂಪಾದ ತಕ್ಷಣ ನಾವು ಶಾವಿಗೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಆಗಿದೆ ನಮ್ಮ ಗೋಡಂಬಿ, ಬ್ರೌನ್ ಕಲರ್ ಆಗಿದೆ. ಈಗ ನಾನು ಇದಕ್ಕೆ ಶಾವಿಗೆ ಹಾಕ್ಕೋತಾ ಇದ್ದೀನಿ. ಸಣ್ಣ ಶಾವಿಗೆ ಆಲ್ರೆಡಿ ರೋಸ್ಟ್ ಆಗಿದೆ. ನಾನು ಇನ್ನೊಂದು ಸರಿ ತುಪ್ಪದಲ್ಲಿ ರೋಸ್ಟ್ ಮಾಡೋಣ ಅಂತ ಹಾಕ್ಕೋತಾ ಇದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಇನ್ನೊಮ್ಮೆ ರೋಸ್ಟ್ ಮಾಡಿ ಹಾಕಿದ್ರೆ. ಇವಾಗ ಇದಾಯಿತು. ಕೆಳಗಡೆ ಇಟ್ಬಿಟ್ಟು ಒಂದು 1/4 ಲೀಟ್ರಿಗಿನ್ನ ಸ್ವಲ್ಪ ಜಾಸ್ತಿನೇ ಇದೆ ಹಾಲು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಲು ಬಿಸಿ ಆಗ್ತಿದ್ದಂಗೆ ನಾವು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಸಿಹಿಗೆ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕ್ಕೊಂಡ ನಂತರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಲಿ ಹಾಲು. ಸಕ್ಕರೆ ಎಲ್ಲ ಅಷ್ಟರಲ್ಲಿ ಕರಗಿರುತ್ತೆ. ನೋಡಿ, ಕುದಿ ಬಂದು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ನಾವು ಆವಾಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಶಾವಿಗೆ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸೋಣ. ನಾವು ಇಟ್ಕೊಂಡಿರೋ ಶಾವಿಗೆ ಎಲ್ಲ ಹಾಕ್ಬಿಡೋಣ ಬನ್ನಿ. ತುಂಬ ಚೆನ್ನಾಗಿತ್ತು ಶಾವಿಗೆ ಪಾಯಸ ಕೂಡ. ನೀವು ಒಂದು ಸಲ ಮಾಡ್ಕೊಂಡು ನೋಡಿ. ಕುಸುಲಕ್ಕಿ ಗಂಜಿ ಮತ್ತು ಶಾವಿಗೆ ಪಾಯಸ ನೋಡಿ ರೆಡಿ ಆಯಿತು. ಈಗ ನಾವು ಕುಸುಲಕ್ಕಿ ಗಂಜಿ ಹೇಗಾಗಿದೆ ನೋಡೋಣ ಬನ್ನಿ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಇದು ತುಂಬಾ ರುಚಿಯಾಗಿತ್ತು, ತುಂಬ ಟೇಸ್ಟಿಯಾಗಿರುತ್ತೆ. ಕೆಂಪು ಕುಸುಲಕ್ಕಿ ಮಂಗಳೂರು ಸ್ಟೋರಲ್ಲಿ ಸಿಗುತ್ತೆ. ಹುಡುಕಿ ತೊಗೊಂಬಂದು ಒಂದು ಸಲ ಮಾಡಿ ನೋಡಿ. ಈ ಬೇಸಿಗೆಗೆಲ್ಲ ಇಂಥದ್ದೇ ಸರಿ. ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ಬೇಕಾದ್ರೆ ತಿನ್ಬೋದು. ಉಪ್ಪಿನಕಾಯಿ ತುಪ್ಪ. ನೋಡಿ, ಸರ್ವ್ ಮಾಡ್ಕೊತಾ ಇದ್ದೀನಿ. ನಾನು ಪಾಯಸ ಸರ್ವ್ ಮಾಡಿಕೊಂಡೆ, ಜೊತೆಗೆ ಕುಸುಲಕ್ಕಿ ಗಂಜಿನೂ ಕೂಡ ಸರ್ವ್ ಮಾಡಿಕೊಂಡೆ. ಇದ್ರ ಜೊತೆ ನೀವು ತುಪ್ಪ ಉಪ್ಪಿನಕಾಯಿ ಒಳ್ಳೆ ಕಾಂಬಿನೇಷನು. ಇದ್ರ ಜೊತೆ ಅನ್ನದ ಸಮೇತ ಈ ಗಂಜಿನ ಕುಡಿಬೇಕು. ತುಂಬ ರುಚಿಕರವಾಗಿರುತ್ತೆ ಫ್ರೆಂಡ್. ಇದ್ರ ಜೊತೆ ನಾನು ಮೊಳಕೆ ಹೆಸರು ಕಾಳು ಇಟ್ಟಿದ್ದೀನಿ. ನೀವು ಬೇಕಾದ್ರೆ ಸೌತೆಕಾಯಿ ಈರುಳ್ಳಿ ಎಲ್ಲ ಇಟ್ಕೋಬೋದು. ಓಕೆ ಫ್ರೆಂಡ್, ಇಷ್ಟೊತ್ತವರೆಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.